ಇವತ್ತು ಸ್ವಲ್ಪ ಬೇರೆ ರೀತಿಯಲ್ಲಿ ಚಿಕನ್ ಸುಕ್ಕ ಮಾಡಿ ತೋರಿಸ್ತಾ ಇದ್ದೇನೆ. ಇದು ಸಹ ಅಷ್ಟೇ ತುಂಬ ರುಚಿಯಾದ ಚಿಕನ್ ಸುಕ್ಕ. ಅಷ್ಟೇ ಡ್ರೈ ಆಗಿರ್ತದೆ. ಸುಕ್ಕ ಅಂದರೆ ಹೇಳಿದರೆ ಡ್ರೈ ಅಂತ ಅರ್ಥ ನಮ್ಮ ಈ ತುಳುವಲ್ಲಿ. ರುಚಿ ಕೂಡ ಅಷ್ಟೇ ಚೆನ್ನಾಗಿರ್ತದೆ. ಹಾಗಾದರೆ ನಾವಿದನ್ನು ಹೇಗೆ ಮಾಡೋದೆಂದು ನೋಡುವ. ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಲ್ಲಿ ನಾನು 1 ಹಿಡಿಯಷ್ಟು ಕೊತ್ತಂಬರಿ ತೆಗೆದುಕೊಂಡಿದ್ದೇನೆ. ಇದನ್ನು ಚಮಚದಲ್ಲಿ ನೋಡುವುದಾದರೆ 6 ದೊಡ್ಡ ಚಮಚ ಆಗ್ತದೆ. ನೋಡಿ, ಈ ರೀತಿ ಕೈಯಲ್ಲಿ 1 ಹಿಡಿ ಹಾಕಿದರೆ ನಡೀತದೆ. ಇದು ನೋಡಿ ಟೇಬಲ್ ಸ್ಪೂನ್, ಇದು ನೋಡಿ ಟೀ ಸ್ಪೂನ್ ಸಣ್ಣದಾಗಿದೆ. ಇದರಲ್ಲಿ ಅಲ್ಲ, ನಾನು ಟೇಬಲ್ ಸ್ಪೂನಲ್ಲಿ ಈಗ ಕೊತ್ತಂಬರಿ ತೆಗೆದುಕೊಳ್ತಾ ಇದ್ದೇನೆ. ಮೊದಲನೇದಾಗಿ ನಾವೀಗ ಕೆಂಪು ಮೆಣಸನ್ನು ಹುರಿಲಿಕ್ಕಿದೆ, ಫ್ರೈ ಮಾಡಲಿಕ್ಕೆ. ಇದರಲ್ಲೊಂದು 10-12 ಉದ್ದ ಮೆಣಸು, ಬ್ಯಾಡಿಗೆ ಮೆಣಸು ಮತ್ತು ಗಿಡ್ಡದೊಂದು 4 ತೆಗೆದುಕೊಂಡಿದ್ದೇನೆ. ಉದ್ದ ಮೆಣಸು ಜಾಸ್ತಿ ಹಾಕಿದಷ್ಟು ಕಲರ್ ಚೆನ್ನಾಗಿ ಬರ್ತದೆ, ಕೆಂಪಾಗಿ. ಅದಕ್ಕೋಸ್ಕರ ಇದಕ್ಕೀಗ ನಾನು ಒಂದು ಸಣ್ಣ ಚಮಚದಲ್ಲಿ ಎಣ್ಣೆ ಹಾಕಿ ಇದನ್ನು ಫ್ರೈ ಮಾಡ್ತೇನೆ. ಇದನ್ನು ಕ್ರಿಸ್ಪ್ ಆಗಬೇಕಿದೆ ಈಗ. ಅದಕ್ಕೋಸ್ಕರ ನೋಡಿ, ಈ ರೀತಿ ಲೋ ಟು ಮೀಡಿಯಮ್ ಹೀಟಲ್ಲಿ, ಇದು ಕಂಬಿಡನ ಬಾಣಲೆ, ಹಾಗಾಗಿ ಬೇಗ ಫ್ರೈ ಆಗ್ತದೆ ಕೂಡ, ಕ್ರಿಸ್ಪಾಗಿ ಸಹ ಆಗ್ತದೆ ಇದು. ನೋಡಿ, ಈಗ ಒಂದು ಪ್ಲೇಟಲ್ಲಿ ನಾನು ತೆಗೆದಿಡ್ತೇನೆ. ಒಂದು 1/4 ಚಮಚದಷ್ಟು ಅಂದರೆ ಟೀ ಸ್ಪೂನು ಮೆಂತೆ ಕಾಳು, 1/4 ಟೀ ಸ್ಪೂನು ಸಾಸಿವೆ. ಇದೆರಡನ್ನು ಸ್ವಲ್ಪ ಹುರಿಯುವ. ಸಾಸಿವೆ ಚಟಪಟ ಅನ್ನಬೇಕು. ಮೆಲ್ಲ ಹುರಿಯಲ್ಲೇ ಮಾಡ್ತಾ ಇದ್ದೇನೆ ಇದನ್ನೆಲ್ಲ ನಾನು. 6 ಟೇಬಲ್ ಸ್ಪೂನ್ 6 ಟೇಬಲ್ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜ. ನಾನು ಆಗಲೇ ಹೇಳಿದ್ದೇನೆ 1 ಹಿಡಿ ಅಂತ. ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು. ನೋಡಿ, 1 ಸಣ್ಣ ಟೀ ಸ್ಪೂನೇ ಜೀರಿಗೆ, 1 ಟೀ ಸ್ಪೂನ್ ಕರಿಮೆಣಸು. ಇದೆಲ್ಲವನ್ನು ಹಾಕಿ ಇದು ಕೊತ್ತಂಬರಿ ನಾವು ಕೈಯಲ್ಲಿ ಹಿಡಿದು ಪುಡಿ ಮಾಡಿದರೆ ಪುಡಿ ಆಗಬೇಕು, ಅಷ್ಟು ಕ್ರಿಸ್ಪಾಗಿ ಹುರಿಬೇಕು. 1-2 ಎಸಳಿನಷ್ಟು ಕರಿಬೇವನ್ನು ಸಹ ಹಾಕಿದ್ದೇನೆ, ಒಳ್ಳೆ ಪರಿಮಳ ಕೊಡ್ತದೆ. ಇದನ್ನು ಸಹ ಅಷ್ಟೇ ಒಂದು ಪ್ಲೇಟಿಗೆ ನಾನಿಲ್ಲಿ ತೆಗೆದುಕೊಂಡು ಇಟ್ಟಿದ್ದೇನೆ. ಈಗ ಅದೇ ಬಾಣಲಿಗೆ ಒಂದು 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕಿದ್ದೇನೆ ನಾನು. 1 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ತೆಳುವಾಗಿ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ ನೋಡಿ ಎಣ್ಣೆಗೆ. ಮತ್ತು 1 ಎಸಳು ಕರಿಬೇವು. ಇದು ಒಂದು ಸ್ವಲ್ಪ ಹುರಿದ್ರೆ ಸಾಕು, ಅಂದರೆ ಸ್ವಲ್ಪ ಬಾಡಿದರೆ ಸಾಕು, ಜಾಸ್ತಿ ಆದರೆ ಮತ್ತು ಸಿಹಿ ಆಗ್ತದೆ ಪದಾರ್ಥ. ನೋಡಿ, ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು, ತುಂಬ ಸಾಫ್ಟ್ ಆಗಬೇಕಂತೇನಿಲ್ಲ. ಇದನ್ನು ಸಹ ಒಂದು ಪ್ಲೇಟಲ್ಲಿ ನಾನಿಲ್ಲಿ ತೆಗೆದಿಡ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ನ ತೆಂಗಿನ ತುರಿಯಲ್ಲಿ ಅರ್ಧ ಗಡಿಯಷ್ಟು ಹಾಕಿದ್ದೇನೆ, ಅಂದರೆ ಅರ್ಧ ಭಾಗ ತೆಂಗಿನ ತುರಿ ಹಾಕಿದ್ದೇನೆ. 1-1.5 ಕಪ್ಪಿನಷ್ಟು ಆಗ್ತದೆ. ಇದರ ಹಸಿ ವಾಸನೆ ಹೋಗುವವರೆಗೆ ಇದನ್ನು ಹುರಿಬೇಕು, ಅಂದರೆ ಸ್ವಲ್ಪ ಡ್ರೈ ಆಗ್ತದೆ ಇದು ಸಹ. ಎಲ್ಲವನ್ನು ಡ್ರೈ ಮಾಡಿ ನೋಡಿ, ಈಗ ಒಂದು ಪ್ಲೇಟಿಗೆ ನಾನು ಇದನ್ನು ಸಹ ತೆಗೆದಿಡ್ತಾ ಇದ್ದೇನೆ. ಈಗ ಎಲ್ಲ ಮಿಕ್ಸಿಯಲ್ಲಿ ಹಾಕಿ ಪೌಡ್ರ್ ಮಾಡುವ ಇದನ್ನು. ಇದು ಮೆಣಸು ಹುರಿದದ್ದು, ಇದು ಹುರಿದ ಕೊತ್ತಂಬರಿ ಮತ್ತು ಸಾಮಾನೆಲ್ಲ ಇದೆ ನೋಡಿ, ಅದು ನುಣ್ಣಗೆ ಇದನ್ನು ಪೌಡ್ರ್ ಮಾಡಬೇಕು. ನೋಡಿ, ನಾನಿಲ್ಲಿ ಪೌಡ್ರ್ ಮಾಡಿ ಇಟ್ಟಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿ ಪುಡಿಯಾಗಿದೆ ನೋಡಿ. ನಾವು ಫ್ರೈ ಮಾಡಿದ್ದು ಸರಿಯಾದರೆ ಚೆನ್ನಾಗಿ ಪುಡಿ ಆಗ್ತದೆ ಇದು, ಇಲ್ಲಾಂದರೆ ಸ್ವಲ್ಪ ತರಿ ಸಹ ಆಗ್ತದೆ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ಇದನ್ನು ಸಹ ಅಷ್ಟೇ ನಾನೊಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೇನೆ. ನಂತರ ಎಲ್ಲ ಒಂದೊಂದಾಗಿ ರೆಡಿ ಮಾಡಿಟ್ರೆ ನಾವು ಮಾಡುವ ಚಿಕನ್ ಸುಕ್ಕ ಬೇಗ ಆಗ್ತದೆ. ನೋಡಿ, ಇದೊಂದು ಪ್ಲೇಟಲ್ಲಿ ಇಟ್ಟಿದ್ದೇನೆ ನಾನು. ಈಗ ನಾವು ತೆಂಗಿನ ತುರಿ ಇದೆ ನೋಡಿ, ಅದನ್ನು ಸ್ವಲ್ಪ ಅಂದರೆ ಜಸ್ಟ್ ಒಂದು ಸಣ್ಣ ರೌಂಡ್ಸ್ ತಿರುಗಿಸಿದರೆ ಸಾಕು. ಅದು ತುಂಬ ಪುಡಿ ಆಗಬೇಕಂತೇನಿಲ್ಲ, ಸ್ವಲ್ಪ ತರಿಯಾಗಿ ಒಂದೇ ರೌಂಡ್ ನೋಡಿ, ಈ ರೀತಿ ಒಮ್ಮೆ ಪ್ರೆಸ್ ಮಾಡಿ ಬಟನ್ ಆಫ್ ಮಾಡಿದರೆ ಸಾಕು. ತುಂಬ ನುಣ್ಣಗಾಗೋದು ಬೇಡ, ಇದು ತರಿಯಾಗಿಯೇ ಇರಬೇಕು. ಇದನ್ನು ಸಹ ಅಷ್ಟೇ ಒಂದು ಪ್ಲೇಟಲ್ಲಿ ನಾನು ಇದನ್ನು ಹಾಕಿ ಇಡ್ತೇನೆ. ಇದನ್ನು ಈಗ ನಾವು ಹುರಿದಿಟ್ಟ ಈರುಳ್ಳಿ ಮತ್ತು ಕರಿಬೇವು ಇದೆ ನೋಡಿ, ಅದನ್ನು ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕ್ತೇನೆ. ಇದನ್ನು ನುಣ್ಣಗೆ ರುಬ್ಬಲಿಕ್ಕಿದೆ. ಇದಕ್ಕೆ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಕಲಿಕ್ಕಿದೆ. ಸಾಧಾರಣ 1 ಗಡ್ಡೆ ಅಂದರೆ ಅದರಲ್ಲೊಂದು 14-15 ಬೆಳ್ಳುಳ್ಳಿ ಬರ್ತದೆ, ದೊಡ್ಡ ಗಾತ್ರ ಆದರೆ. ನೋಡಿ, ಇದರಲ್ಲೊಂದು ನಾನು ತೆಗೆದುಕೊಂಡದೊಂದು 16 ಬೆಳ್ಳುಳ್ಳಿ ಇದೆ. 2 ಇಂಚಿನಷ್ಟು ಶುಂಠಿ. ಇದನ್ನು ಎರಡನ್ನೂ ಹಾಕಿ ಗ್ರೈಂಡ್ ಮಾಡ್ತೇನೆ. ಒಂದು ವೇಳೆ ತಿರುಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಬೋದು. ತುಂಬ ನುಣ್ಣಗಲ್ಲ, ಸ್ವಲ್ಪ ತರಿಯಾಗಿದ್ರೇ ಇದು ರುಚಿಯಾಗುವುದು. ನೋಡಿ, ತರಿಯಾಗಿ ರುಬ್ಬಿ ನಾನಿಲ್ಲಿ ರೆಡಿ ಮಾಡಿ ನಿಮಗೆ ತೋರಿಸ್ತಾ ಇದ್ದೇನೆ. ನೋಡಿ, ಇಷ್ಟು ತರಿ ಆದರೆ ತುಂಬ ರುಚಿಯಾಗಿ ಬರ್ತದೆ. ತುಂಬ ನುಣ್ಣಗಾದರೆ ಸಹ ಅಷ್ಟು ಚೆನ್ನಾಗಿರೋದಿಲ್ಲ. ನೋಡಿ, ಈ ರೀತಿ ಮಾಡಿ ಇದನ್ನು ಸಹ ಅಷ್ಟೇ ಒಂದು ಪ್ಲೇಟಲ್ಲಿ ನಾನು ತೆಗೆದಿಟ್ಟಿದ್ದೇನೆ. ನೋಡಿ, 3 ಸಹ ಮಸಾಲೆಗಳು ರೆಡಿ ಆಯಿತು.
ಈಗ ಒಂದು ಅಗಾಲ ಪಾತ್ರೆಗೆ ನಾನಿಲ್ಲಿ ಒಂದು 2 ಟೇಬಲ್ ಸ್ಪೂನ್ನಷ್ಟು ತುಪ್ಪ ಮತ್ತು 1 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕ್ತಾ ಇದ್ದೇನೆ. ಇದಕ್ಕೆ 1 ಚಮಚದಷ್ಟು ಸಾಸಿವೆ, ಸಣ್ಣ ಚಮಚ ಟೀ ಸ್ಪೂನ್ ಹಾಕಿ ಸಾಸಿವೆ ಚಟಪಟ ಅಂತ ಇರುವಾಗ ಒಂದು ಮಧ್ಯಮ ಗಾತ್ರದ ಈರುಳ್ಳಿ ಇದೆ ನೋಡಿ, ಅದನ್ನು ನೋಡಿ ತೆಳುವಾಗಿ ಕಟ್ ಮಾಡಿದ್ದೇನೆ ನಾನು. ಇದಕ್ಕೆ ಹಾಕಿ ಇದನ್ನು ಸ್ವಲ್ಪ ಹುರಿಲಿಕ್ಕಿದೆ, ಸ್ವಲ್ಪ ಬಾಡಿದರೆ ಸಾಕು. ಇದು ಸಹ ಅಷ್ಟೇ, ತುಂಬ ಕಪ್ಪಾಗಬೇಕಂತೇನಿಲ್ಲ. ಸ್ವಲ್ಪ ಕಲರ್ ಬಣ್ಣ ಬದಲಾಗುವಾಗ ಒಂದು 3-4 ಎಸಳು ಕರಿಬೇವು ಹಾಕಬೇಕು. ಕರಿಬೇವು ಹಾಕಿದಷ್ಟು ಪರಿಮಳ ಮತ್ತು ರುಚಿ ಜಾಸ್ತಿ. ನೋಡಿ ಸ್ವಲ್ಪ ತುಂಬ ಸಾಫ್ಟ್ ಆಗೋದು ಸಹ ಬೇಡ ಇದು. ನಾನು ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನಿಟ್ಟು ಬೇಯಿಸ್ತಾ ಇದ್ದೇನೆ. ಈಗ 1 kgಯಷ್ಟು ಚಿಕನನ್ನು ನಾನಿಲ್ಲಿ ಕ್ಲೀನ್ ಮಾಡಿ ನೋಡಿ ರೆಡಿ ಮಾಡಿ ಇಟ್ಟಿದ್ದೇನೆ. ಇದನ್ನೀಗ ಈರುಳ್ಳಿಯೊಟ್ಟಿಗೆ ಹಾಕಿ ಫ್ರೈ ಮಾಡಲಿಕ್ಕಿದೆ. ಚಿಕನ್ನ ಬಣ್ಣ ಬದಲಾಗುವವರೆಗೆ ಇದನ್ನು ಹುರಿಬೇಕು. ಒಂದು ಸಣ್ಣ ಚಮಚದಲ್ಲಿ ಅರ್ಧ ಚಮಚದಷ್ಟು ಅರಸಿನ ಪುಡಿ ಹಾಕೀಗ ನಾನಿದನ್ನು ಫ್ರೈ ಮಾಡ್ತೇನೆ. ಸಾಧಾರಣ ಒಂದು 6-7 ನಿಮಿಷ ಇದನ್ನು ಫ್ರೈ ಮಾಡಬೇಕು ಲೋ ಟು ಮೀಡಿಯಮ್ ಹೀಟಲ್ಲಿ. ಬಣ್ಣ ಬದಲಾಗುವವರೆಗೆ ಫ್ರೈ ಆದರೆ ಅಷ್ಟೊತ್ತಿಗೆ ಸ್ವಲ್ಪ ಚಿಕನ್ ಸಹ ಬೆಂದಿರ್ತದೆ. ಫ್ರೈ ಮಾಡುವಾಗಲೇ ನಾನು ರುಚಿಗೆ ಬೇಕಾದಷ್ಟು ಉಪ್ಪನ್ನಿಲ್ಲಿ ಹಾಕಿದ್ದೇನೆ. ಹಾಕಿ ಪುನಃ ಅದೇ ರೀತಿ ಫ್ರೈ ಮಾಡುವ. ನೋಡಿ ಈಗ ಬಣ್ಣ ಬದಲಾಗ್ತಾ ಉಂಟು. ಅನ್ನದ ಜೊತೆ ಅಂತೂ ಇದು ಚಪಾತಿ, ದೋಸೆ, ಅನ್ನದ ಜೊತೆ ತುಂಬ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ ಬಣ್ಣ ಬದಲಾಗಿದೆ, ಬಿಳಿ ಬಿಳಿಯಾಗಿದೆ ನೋಡಿ. ಈ ಸಮಯದಲ್ಲಿ ನಾವೀಗ ಪೇಸ್ಟ್ ಮಾಡಿಟ್ಟ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿದು ಇದನ್ನು ಪೇಸ್ಟನ್ನು ಹಾಕಿ ಅದನ್ನು ಸಹ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-6 ನಿಮಿಷ ಫ್ರೈ ಮಾಡಲಿಕ್ಕಿದೆ. ಮೆಲ್ಲ ಉರಿಯಲ್ಲಿ ಫ್ರೈ ಮಾಡಿದರೆ ತುಂಬ ನೀರು ಬಿಡ್ತದೆ. ಹಾಗಾಗಿ ನಾವು ಮೀಡಿಯಮ್ ಹೀಟಲ್ಲಿ ಅಥವಾ ಹೈ ಫ್ಲೇಮಲ್ಲಿಟ್ಟೇ ಫ್ರೈ ಮಾಡಿದರೆ ತುಂಬ ನೀರು ಏನು ಬಿಡೋದಿಲ್ಲ. ನೋಡಿ ಈಗ ಸರಿಯಾಗಿದೆ, ಇದು 5-6 ನಿಮಿಷ ಆಯಿತು. ಈಗ ಪುಡಿ ಮಾಡಿಟ್ಟ ಚಿಕನ್ ಸುಕ್ಕದ ಮಸಾಲೆ ಪುಡಿಯನ್ನು ಇದಕ್ಕೆ ಹಾಕಿ ಬೆರೆಸಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ. ಇದು ಸಹ ಅಷ್ಟೇ ಒಂದು 5 ನಿಮಿಷ ಇದೇ ರೀತಿ ಫ್ರೈ ಮಾಡಿ. ನೀರು ಹಾಕುವ ಅಗತ್ಯ ಇಲ್ಲ. ಮುಚ್ಚಳ ಮುಚ್ಚಿ ಒಂದು 6 ನಿಮಿಷ 5-6 ನಿಮಿಷ ನೋಡಿ ನೀವು. ತಳ ಹಿಡಿಯುತ್ತದೆ, ಅದಕ್ಕೋಸ್ಕರ ಒಂದು ಸಲ ಚೆಕ್ ಮಾಡಬೇಕು ನಡುವೆ. ಪುನಃ ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸಿದರೆ ಚಿಕನ್ ಪಕ್ಕನೆ ಬೆಂದಿರ್ತದೆ. ನಾವು 2 ಸಲ ಹುರಿದಿರ್ತೇವೆ ನೋಡಿ ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಎಲ್ಲ. ಹಾಗಾಗಿ ನೋಡಿ ಈಗ ಚಿಕನ್ ಬೆಂದಿದೆ. ಅಷ್ಟೇ ಅಲ್ಲ, ತುಂಬ ಡ್ರೈ ಆಗಿ ಸಹ ಕಾಣ್ತಾ ಇದೆ. ನಾವು ಯಾವುದೇ ನೀರನ್ನು ಹಾಕಲಿಲ್ಲ ಇದಕ್ಕೆ. ನಾವು ಈಗ ಗ್ರೈಂಡ್ ಮಾಡಿದ ತೆಂಗಿನ ತುರಿ ಇದು ಹುರಿದ ಅದನ್ನು ಕೊನೆಗೆ ಹಾಕಿದರೆ ಚಿಕನ್ ಸುಕ್ಕ ಇಲ್ಲಿ ರೆಡಿ ಆಗ್ತದೆ. ನಾವು ಹುರಿದಿರೋದ್ರಿಂದ ಇದು ಜಾಸ್ತಿ ಹೊತ್ತೇನು ಬೇಯಿಸುವ ಅಗತ್ಯ ಇಲ್ಲ. ಚೆನ್ನಾಗಿ ತೆಂಗಿನ ತುರಿ ಫ್ರೈ ಆದರೆ ತುಂಬ ಹೊತ್ತು ಇಡಬೇಕಾಗಿಲ್ಲ, ಇನ್ನಷ್ಟು ಹೊತ್ತು ಬೇಯಿಸಬೇಕಂತ ಅಗತ್ಯ ಇಲ್ಲ. ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಕೊತ್ತಂಬರಿ ಸೊಪ್ಪು ಉದುರಿಸಿದರೆ ರುಚಿಯಾದ ಚಿಕನ್ ಸುಕ್ಕ ರೆಡಿ ಆಯಿತು. ನೋಡಿ ಸುಕ್ಕಾಗಿ ಎಷ್ಟು ಡ್ರೈ ಆಗಿದೆ ನೋಡಿ. ಈ ಚಿಕನ್ ಮಸಾಲೆ ಪುಡಿಯನ್ನು ಸಾಮಾನನ್ನು 1 kg ಚಿಕನಿಗೆ ಸರಿಯಾಗ್ತದೆ. ನೀವು ಮನೆಯಲ್ಲಿ ಮಾಡಿ ರೆಡಿ ಮಾಡಿ ಇಟ್ಟರೆ ತಕ್ಷಣ ಬೇಕಿದ್ದರೆ ಯಾವಾಗಾದರೂ ಮಾಡಬಹುದು. ನಮಗೆ ಸ್ವಲ್ಪ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಸರಿ ಫ್ರೆಂಡ್ಸ್. ಹಾಗಾದರೆ ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.